ಜೈ ಶ್ರೀರಾಮ್. ನಮಸ್ತೆ. ವಾಲಿಯ ಪುತ್ರ ಅಂಗದ. ವಾಲಿ ಸುಗ್ರೀವರ ಯುದ್ಧದಲ್ಲಿ ಮೊದಲ ದಿನ ಗೆದ್ದಿದ್ದು ಯಾರು? ವಾಲಿ. ಸುಗ್ರೀವನಿಗೆ ರಾಮನು ಯುದ್ಧದ ಸಮಯದಲ್ಲಿ ಏನನ್ನು ಧರಿಸಲು ಕೊಟ್ಟ? ಹೂವಿನ ಹಾರವನ್ನು. ವಾಲಿಯು ಯಾವ ರಾಕ್ಷಸನೊಂದಿಗೆ 1 ವರ್ಷ ಗುಹೆಯಲ್ಲಿ ಕಾದಾಡಿದ್ದ? ಮಾಯಾವಿ. ವಾಲಿ ಹಾಗೂ ಮಾಯಾವಿ ಯುದ್ಧದಲ್ಲಿ ಗೆದ್ದಿದ್ದು ವಾಲಿ. ವಾಲಿ ಹತನಾದ ನಂತರ ಕಿಷ್ಕಿಂಧೆಯ ರಾಜನಾಗಿದ್ದು ಯಾರು? ಸುಗ್ರೀವ. ಅಂಗದನಿಗೆ ಯಾವ ಪಟ್ಟ ಸಿಕ್ಕಿತು? ಯುವರಾಜದ ಪಟ್ಟ. ರಾಮನು ಹನುಮಂತನಿಗೆ ಸೀತೆಗೆ ತಲುಪಿಸಲು ಕೊಟ್ಟ ವಸ್ತು ಯಾವುದು? ಶ್ರೀರಾಮರ ಉಂಗುರ. ರಾಮನಿಗೆ ಯಾವ ವಾನರ ಮೇಲೆ ಅಪಾರವಾದ ನಂಬಿಕೆ ಇತ್ತು? ಹನುಮಂತ. ಜಾಂಬವಂತ, ವಾಲಿ, ನಳ, ನೀಲ ಯಾರ ತಂಡದಲ್ಲಿದ್ದರು? ಆಂಜನೇಯ ತಂಡದಲ್ಲಿ. ಸೀತೆಯನ್ನು ಹುಡುಕಲು ಎಷ್ಟು ದಿಕ್ಕುಗಳಿಗೆ ವಾನರರನ್ನು ಸುಗ್ರೀವ ಕಳುಹಿಸಿದನು? 4 ದಿಕ್ಕಿಗೆ. ಮೈನಾಕನು ಯಾರ ಮಗ? ಹಿಮವಂತನ ಮಗ. ಅರುಣ ಯಾರು? ಸೂರ್ಯನ ಸಾರಥಿ. ವೃದ್ಧ ಸಂಪತ್ತಿಯ ಮಗ ಯಾರು? ಸುಪರ್ಶ್ವ. ಲಂಕೆಗೆ ಹಾರುವಾಗ ಸಾಗರದ ಮಧ್ಯೆ ಹನುಮಂತನಿಗೆ ಎದುರಾಗಿದ್ದು ಯಾರು? ಮೈನಾಕ ಪರ್ವತ. ಸರ್ಪಗಳ ತಾಯಿ ಯಾರು? ಸುರಸೆ. ಸುರಸೆಯು ಹನುಮಂತನ ಮುಂದೆ ಯಾವ ರೂಪದಲ್ಲಿ ಪ್ರತ್ಯಕ್ಷನಾದಳು? ಒಂದು ರಾಕ್ಷಸಿಯ ರೂಪದಲ್ಲಿ. ರಾವಣನು ಸಮುದ್ರದಲ್ಲಿ ಯಾರನ್ನು ಕಾವಲಾಗಿ ನಿಲ್ಲಿಸಿದ್ದನು? ಸಿಮ್ಮಿಕ. ಲಂಕೆಗೆ ಬಂದ ಹನುಮ ತನ್ನ ಪಾದಗಳನ್ನು ಮೊದಲ ಬಾರಿಗೆ ಎಲ್ಲಿ ನೋಡಿದ? ತ್ರಿಕೂಟಚಲ ಪರ್ವತ. ಲಂಕೆಯ ಕುಲದೇವತೆ ಯಾರು? ಲಂಕಿನಿ. ಲಂಕೆಯಲ್ಲಿ ಹರಿನಾಮ ಸ್ಮರಣೆ ಮಾಡುತ್ತಿದ್ದ ಏಕೈಕ ವ್ಯಕ್ತಿ ಯಾರು? ವಿಭೀಷಣ. ರಾವಣನ ಅರಮನೆಯಲ್ಲಿ ಯಾರನ್ನು ಕಂಡು ಹನುಮಂತನು ಸೀತಾದೇವಿ ಎಂದು ತಪ್ಪಾಗಿ ತಿಳಿದ? ಮಂಡೋದರಿ. ತನ್ನ ಮನಸ್ಸು ಧರ್ಮದಿಂದ ಎಂದಿಗೂ ವಿಚಲಿತ ಆಗದಿರಲಿ ಎಂದು ಬ್ರಹ್ಮದೇವರಲ್ಲಿ ವರವನ್ನು ಕೇಳಿದ್ದು ಯಾರು? ವಿಭೀಷಣ. ಭೂಮಿಯ ಮೇಲಿನ ಅತ್ಯಂತ ಸುಂದರವಾದ ಉದ್ಯಾನವನ ಯಾವುದು? ಶೋಕವನ. ಸೀತಾಮಾತೆ ಅಶೋಕವನದಲ್ಲಿ ಏನನ್ನು ಸೇವಿಸುತ್ತಿದ್ದಳು? ಬರಿಹ ಆಲುವನ್ನ. ಹಾಲುವನ್ನವನ್ನು ಕಳಿಸುತ್ತಿದ್ದು ದೇವೇಂದ್ರ. ರಾಕ್ಷಸಿಯರಲ್ಲೇ ಸಾಧು ಸ್ವಭಾವದ ರಾಕ್ಷಸಿಯರ? ತ್ರಿಜಟ. ಸೀತಾಮಾತೆಗೆ ಹನುಮ ಕೊಟ್ಟ ಆಭರಣ ಯಾವುದು? ಶ್ರೀರಾಮರ ಉಂಗುರ. ಸೀತಾಮಾತೆ ರಾಮಚಂದ್ರನಿಗೆ ಕೊಡು ಎಂದು ಹೇಳಿಕೊಟ್ಟ ಆಭರಣ ಯಾವುದು? ಚೂಡಾಮಣಿ. ಹನುಮ ಅಶೋಕವನವನ್ನು ಧ್ವಂಸ ಮಾಡಿದ್ದು ಏಕೆ? ರಾವಣನಿಗೆ ತನ್ನ ಪರಾಕ್ರಮ ತಿಳಿಯಲಿ ಎಂದು. ಹನುಮನನ್ನು ಸೆರೆ ಹಿಡಿದುತ್ತ ಎಂದು ರಾವಣನು ಯಾರನ್ನು ಕಳುಹಿಸಿದ? ಅಕ್ಷಕುಮಾರ. ಅಕ್ಷಕುಮಾರನ ಸ್ಥಿತಿ ಏನಾಯಿತು? ಹನುಮಂತನ ಕೈಯಿಂದ ಸಂಹಾರವಾಯಿತು. ರಾವಣನ ಮತ್ತೊಬ್ಬ ಮಗನ ಹೆಸರೇನು? ಇಂದ್ರಜಿತ್. ಇಂದ್ರಜಿತ್ ಎಂದು ಹೆಸರು ಬರುವ ಕಾರಣ? ಇಂದ್ರನ ಸೋಲಿಸಿದ ಕೀರ್ತಿಯಿಂದ. ಇಂದ್ರಜಿತ್ನ ಮತ್ತೊಂದು ಹೆಸರು? ಮೇಘನಾಥ. ಯುದ್ಧಕ್ಕೆ ಬರುವ ಮುನ್ನ ಇಂದ್ರಜಿತ್ ಯಾವ ಯಾಗವನ್ನು ಮಾಡುತ್ತಿದ್ದ? ಅಭಿಚಾರಿಕ ಯಾಗ. ಮೇಘನಾಥನನ್ನು ಮತ್ತು ಅಧಿಕಾಯನನ್ನು ಸಂಹರಿಸಿದ್ದು ಯಾರು? ಲಕ್ಷ್ಮಣ. ಯುದ್ಧದ ಸಮಯದಲ್ಲಿ ಹನುಮನಿಗೆ ಸಂಜೀವನ ತರಲು ಹೇಳಿದ್ದು ಯಾರು? ಜಾಂಬವಂತ. ಸಂಜೀವಿನಿ ಪರ್ವತವನ್ನು ತಂದಿದ್ದು ಯಾರು? ಹನುಮಂತ. ಶ್ರೀರಾಮನಿಗೆ ಯುದ್ಧ ಕಾಲದಲ್ಲಿ ಅಗಸ್ತ್ಯ ಮಹರ್ಷಿಗಳು ಏನನ್ನು ಉಪದೇಶಿಸಿದರು? ಆದಿತ್ಯ ಹೃದಯ ಮಂತ್ರ. ರಾವಣನ ವಿರುದ್ಧ ಯುದ್ಧ ಮಾಡಲು ಶ್ರೀರಾಮನಿಗೆ ರಥವನ್ನು ಕಳುಹಿಸಿದ್ದು ಯಾರು? ದೇವೇಂದ್ರ. ರಾಮನಿಗೆ ಸಹಾಯ ಮಾಡಿದ ರಾವಣನ ತಮ್ಮ ಯಾರು? ವಿಭೀಷಣ. ರಾವಣನ ಸಂಹಾರ ಯಾರಿಂದಾಯಿತು? ಶ್ರೀರಾಮರಿಂದ. ನಂತರ ಲಂಕೆಯ ರಾಜನಾಗಿದ್ದು ಯಾರು? ವಿಭೀಷಣ. ಅಯೋಧ್ಯೆಯ ರಾಜನಾಗಿದ್ದು ಪ್ರಭು ಶ್ರೀರಾಮರು. ಧನ್ಯವಾದಗಳು. ಜೈ ಶ್ರೀರಾಮ್.